ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ತಾಯಿಗೆ ಹರಕೆ ರೂಪದಲ್ಲಿ ಸಲ್ಲಿಕೆಯಾಗುವ ಸೀರೆಗಳು ಕಳ್ಳ ಮಾರ್ಗದಲ್ಲಿ ಮಾರಾಟ ಆಗ್ತಾ ಇದೆಯಾ? ಈ ಥರದೊಂದು ಆರೋಪ ಇತ್ತು. ಹರಕೆ ಸೀರೆ ಮಾರಾಟದ ಆರೋಪ, ಕಾಳಸಂತೆ ಮಾರಾಟ ಆರೋಪವನ್ನು ಅಲ್ಲಗಳೆದಿದ್ದಾರೆ ಕಾರ್ಯದರ್ಶಿ ರೂಪ. ಅವ್ರ ಮೇಲೆ ಆರೋಪ ಮಾಡಿದ್ದು ಸ್ನೇಹಮಯಿ ಕೃಷ್ಣ ಅವರು. ಪಬ್ಲಿಕ್ ಟಿವಿಗೆ ದೇವಸ್ಥಾನದ ಕಾರ್ಯದರ್ಶಿ ರೂಪ ಅವರು ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕಾರಿನಲ್ಲಿ ತೆಗೆದುಕೊಂಡು ಹೋಗಿದ್ದು ಸೀರೆಗಳಲ್ಲ, ಕಾರಿನಲ್ಲಿ ತೆಗೆದುಕೊಂಡು ಹೋಗಿದ್ದು ಕಚೇರಿಯ ಕಡತಗಳು, ಫೈಲ್ಸ್ ಅಂತ ಹೇಳಿದ್ದಾರೆ. ಕಡತಗಳನ್ನು ಮನೆಗೆ ತೆಗೆದುಕೊಂಡು ಹೋಗಿ ಪರಿಶೀಲನೆ ಮಾಡಿದ್ದೀನಿ ಅಂತ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ತಾಯಿ ಚಾಮುಂಡಿ ತಾಯಿಗೆ ಕೊಡ್ತಾ ಇರುವಂತಹ ಭಕ್ತರು ಕೊಡುವಂತಹ ಸೀರೆಗಳು ಕಾಳಸಂತೆಗೆ ಹೋಗ್ತಾ ಇದ್ದಾವೆ ಅನ್ನುವಂತಹ ಆರೋಪಗಳು ಇರುವಂಥದ್ದು. ಅದರ ಜೊತೆಗೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಕೂಡ ಗಂಭೀರವಾದಂಥ ಒಂದು ವಿಡಿಯೋವನ್ನು ತೋರಿಸುವ ಮೂಲಕವಾಗಿ ಒಂದು ದೂರನ್ನು ಕೂಡ ನೀಡಿದ್ದಾರೆ. ಈಗ ಅದ್ರ ಬಗ್ಗೆ ಮಾತನಾಡೋದಕ್ಕೆ ಚಾಮುಂಡಿ ಬೆಟ್ಟದ ಕಾರ್ಯದರ್ಶಿಗಳು ಆಗಿರುವಂತಹ MG ರೂಪಾ ಅವರಿಗೆ ನಮ್ಮ ಜೊತೆಲಿದ್ದಾರೆ. ಮೇಡಮ್, ಆರಂಭಿಕವಾಗಿ ಒಂದು ವಿಡಿಯೋವನ್ನು ಕೊಟ್ಟಿದ್ದಾರೆ. ಅಂದರೆ ಅದು ನಿಮ್ಮದೇ ಕಾರು ಅಂತ ಅನ್ಕೋತೀನಿ. ಆ ಕಾರಿಗೆ ಒಂದು ಗಂಟನ್ನು ಇಡ್ತಾರೆ, ಅದು ಸೀರೆ ಗಂಟು ಅನ್ನುವಂಥದ್ದು ಆರೋಪ. ಇದ್ರ ಬಗ್ಗೆ ತಮ್ಮ ಸ್ಪಷ್ಟೀಕರಣ ಏನು? ಮೊದಲನೇದಾಗಿ ಆ ಒಂದು ಗಂಟಿನ ಬಗ್ಗೆ ವಿಡಿಯೋ ನೆನ್ನೆ ತೋರಿಸಿದ್ದಾರೆ. ಇದು ಆ ಗಂಟು ನಾವು ಪ್ರತಿ ಸಲವೂ ಯಾವಾಗ ತುಂಬ ಹೆಚ್ಚು ವರ್ಕ್ಲೋಡ್ ಇರುತ್ತೋ ಆಗ ಸಾಮಾನ್ಯವಾಗಿ ಎಲ್ಲ ಆಫೀಸರ್ಸು ಕೂಡ ಮನೆಗೆ ಫೈಲ್ಸ್ಗಳನ್ನು ತೊಗೊಂಡು ರೆಫರ್ ಮಾಡಲಿಕ್ಕೆ ತೊಗೊಂಡು ಹೋಗ್ತಿದ್ದೀವಿ. ಈಗ ನಮ್ಮದು ತುಂಬ ಕೇಸಸ್ ಕೋರ್ಟಲ್ಲೂ ಅನೇಕ ಕೇಸಸ್ಗಳು ನಡೀತಾ ಇದೆ. ತುಂಬ ಅವತ್ತಿನ ದಿನ ನಾನು ಅದ್ರದ್ದು ದಿನಾಂಕ ಗೊತ್ತಿರಲಿಲ್ಲ. ನಾನು ಅದನ್ನೆಲ್ಲ ನೆನ್ನೆ ಎಲ್ಲ ಕೂಲಂಕಷವಾಗಿ ಚರ್ಚೆ ಮಾಡಿ ನೋಡಿದಾಗ ಅದು ಗೌರಿ ಹಬ್ಬದ ದಿನ ಇದೆ. ಅವತ್ತು ನನಗೆ ತುಂಬ ಅವತ್ತು ಟ್ರೆಜರಿಯಿಂದ ನಾವು ಒಡವೆ ಎಲ್ಲ ತೆಗಿಬೇಕಿತ್ತು. ಸೊ ಆ ದಿನ ಒಂದು ವಿಡಿಯೋ ಮಾಡಿದ್ದಾರೆ ಅನ್ನುವಂಥದ್ದು ನನಗೆ ಗೊತ್ತಾಯಿತು. ಅದು ಖಂಡಿತವಾಗ್ಲೂ ಸೀರೆ ಅಲ್ಲ. ಮೊದಲನೇದಾಗಿ ಅದು ಸ್ಪಷ್ಟೀಕರಣವನ್ನು ನಾನು ಕೊಡ್ತಾ ಇದ್ದೇನೆ. ಅದು ನಾನು ಫೈಲ್ ರೆಫರೆನ್ಸಿಗೆ ತೊಗೊಂಡು ಹೋಗ್ತಾ ಇದ್ದಂಥ ಫೈಲ್ಸು. ಅದು ನನ್ನ ಗಾಡಿಗೆ ಡಿಕ್ಕಿನಲ್ಲಿ ಹಾಕಿದ್ದಾರೆ. ಅದನ್ನು ಸೀರೆ ಅನ್ನುವಂಥದ್ದನ್ನು ಮಾತ್ರ ನಾನು ಖಡಾಖಂಡಿತವಾಗಿ ಅದು ಸುಳ್ಳು, ಸತ್ಯಕ್ಕೆ ದೂರವಾದಂಥ ಮಾತು ಅಂತ ನಾನು ಹೇಳ್ತೇನೆ. ಸಾಮಾನ್ಯವಾಗಿ ಫೈಲ್ಸ್ಗಳನ್ನು ಬ್ಯಾಗ್ಗಳಲ್ಲಿ ತಗೊಂಡು ಹೋಗ್ತಾರೆ ಅಥವಾ ಬಾಕ್ಸ್ಗಳಲ್ಲಿ ತಗೊಂಡು ಹೋಗ್ತಾರೆ. ಇದನ್ನ ಯಾಕೆ ಈ ಥರದೊಂದು ಸೀರೆಯಲ್ಲಿ ಕಟ್ಟಿರುವಂಥದ್ದು? ಹೌದು, ಇಲ್ಲಿ ಸಾಮಾನ್ಯವಾಗಿ ಸೀರೆನಲ್ಲೇ ಕಟ್ತಾರೆ. ಇದು ಒಂದೇ ಸಲ ಅಂತಲ್ಲ, ಸುಮಾರು ಸಲ ನಾವು ಸೀರೆಯಲ್ಲೇ ಕಟ್ಟಿ ಫೈಲ್ಗಳನ್ನು ತೊಗೊಂಡು ಹೋಗುವಂಥದ್ದು. ಇಲ್ಲಿ ಬ್ಯಾಗ್ಗಳಲ್ಲಿ ಹಾಕಿರ್ಲಿಕ್ಕಿಲ್ಲ. ಇದು ಕಿರಿಗೆಗಳು ಮತ್ತು ಬ್ಲೌಸ್ ಪೀಸಸಲ್ಲಿ ಕಟ್ಟಿ ಇಡ್ತಾರೆ. ಬಟ್ ಅವತ್ತು ಅದನ್ನು ಹಾಕಿದ್ದಾರೆ, ಫೈಲ್ನ ಗಾಡಿಗೆ ಹಾಕಿದ್ದೀವಿ ಅಂತ ಅಷ್ಟೇ ಹೇಳಿರ್ತಾರೆ. ಅದು ಯಾವ್ದ್ರಲ್ಲಿ ಕಟ್ಟಿರ್ತಾರೆ ಅನ್ನೋದ್ರ ಮಾಹಿತಿ ನಮಗಿರೋದಿಲ್ಲ. ಸಾಮಾನ್ಯವಾಗಿ ನೀವು ಅದೇ ಥರವಾಗಿ ತೆಗೆದುಕೊಂಡು ಹೋಗೋದು? ಯಾವಾಗಲೂ ತೊಗೊಂಡು ಹೋಗ್ತೀವಿ. ಸಾಮಾನ್ಯವಾಗಿ ತೊಗೊಂಡು ಹೋಗ್ತೀವಿ. ಇಲ್ಲಿ ರೆಫರ್ ಮಾಡಲಿಕ್ಕೆ ಟೈಮ್ ಸಿಗದೆ ಇದ್ದ ಟೈಮಲ್ಲಿ ರೆಫರೆನ್ಸಿಗೆ ತೊಗೊಂಡು ಹೋಗುವಂಥದ್ದು ಮತ್ತು ಯಾವುದಾದ್ರೂ ಓದಿ ಬರೆಯುವಂಥ ಫೈಲ್ಸ್ಗಳಿದ್ದಾಗ ತೊಗೊಂಡು ಹೋಗ್ತೀವಿ. ಮೇಡಮ್, ಅಂದರೆ ಇಲ್ಲಿ ಇರುವಂಥದ್ದು ಇನ್ನೊಂದು ಅವರು ಆರೋಪ ಮಾಡ್ತಾ ಇರುವಂಥದ್ದು, ಭಾಳಷ್ಟು ಸೀರೆಗಳು ಕಾಳಸಂತೆಗೆ ಹೋಗ್ತಾ ಇದ್ದಾವೆ, ಭಕ್ತರು ಕೊಡುವಂಥ ಸೀರೆಗಳನ್ನು ಬೇರೆ ಕಡೆ ಮಾರ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಒಂದು ಆರೋಪ ಮಾಡ್ತಾರೆ. ಅದ್ರ ಬಗ್ಗೆ ತಮ್ಮ ಗಮನಕ್ಕೆ ಬಂದಿದೆಯಾ? ಏನಿದೆ ವಿಚಾರ? ಈಗ ಇಲ್ಲಿ ನಾವು ಪ್ರಾಧಿಕಾರ ಆದಾಗಿಂದಲೂ ನಾವು ಇಲ್ಲಿ ಪ್ರಾಧಿಕಾರಕ್ಕೆ ನಾನು ಅಧಿಕಾರಿಯಾಗಿ ರಿಪೋರ್ಟ್ ಮಾಡಿದ ದಿನದಿಂದಲೂ ಇಲ್ಲಿ ಪ್ರತಿಯೊಂದು ಸೆಕ್ಷನನ್ನು ಕೂಡ ನಾನು ಕೂಲಂಕಷವಾಗಿ ನಾನು ಪರಿಶೀಲಿಸಿದ್ದೇನೆ. ಇದರಲ್ಲಿ ಹಿಂದೆ ಏನು ಪದ್ಧತಿಗಳು ನಡೀತಾ ಇತ್ತು ಅದಕ್ಕೆ ರಿಫಾರ್ಮ್ಸನ್ನು ಅಂದರೆ ಸ್ಟ್ರೀಮ್ಲೈನ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಅದು ಪಾರ್ಕಿಂಗಿಂದ ಹಿಡಿದು ಗರ್ಭಗುಡಿವರೆಗೇನು ನಾವು ಏನೇನೆಲ್ಲ ಕ್ರಮಗಳನ್ನು ತಗೊಳ್ಬೇಕು ಅಂತ. ಅದರಲ್ಲಿ ಪ್ರಮುಖವಾಗಿ ನಮಗೆ ಎಲ್ಲೆಲ್ಲಿ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ನಡೆಯುತ್ತೋ ಅಲ್ಲಿ ನಾವು ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ಬೇಕು. ನಾನು ಅದೇ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಂಡಿದ್ದೇನೆ. ಪ್ರಥಮವಾಗಿ ನಮಗೆ ಪಾರ್ಕಿಂಗಿಗೆ ಬರುವಂಥ ಒಂದು ಆದಾಯ ಏನಿದೆ ಅದನ್ನು ಸ್ಟ್ರೀಮ್ಲೈನ್ ಮಾಡಲಿಕ್ಕೆ ನಾನು ಯೂನಿಯನ್ ಬ್ಯಾಂಕ್ ಕಡೆಯವರಿಂದ CSRನಲ್ಲಿ ಫಾಸ್ಟ್ಯಾಗನ್ನು ಹಾಕಿಸಿದ್ದೇವೆ. ಅದ್ರ ಮೂಲಕ ನಾವು ಏನಾದರೂ ಸೋರಿಕೆ ಆಗುವಂಥದ್ದಿದ್ದರೆ ಅದನ್ನು ತಡೆಗಟ್ಟುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಹಾಗೆ ಇನ್ಹೌಸ್ನಲ್ಲಿ ಟಿಕೆಟ್ ಕೌಂಟರು, ಸೇವಾ ಕೌಂಟರು, ಲಡ್ಡು ಕೌಂಟರು, ಇಲ್ಲಿ ನಮಗೆ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸು ಕಂಡುಬರುವಂಥದ್ದು ಮತ್ತು ದಾಸೋಹದಲ್ಲಿ ನಾವು ಕೊಡುವಂಥದ್ದು. ಈ 4 ಕಡೆಗೂ ಕೂಡ ನಾವು ಮೊದಲನೇದಾಗಿ ಇನ್ಹೌಸ್ ಸಾಫ್ಟ್ವೇರನ್ನು ಮಾಡಿಸಿದ್ದೇನೆ. ಅದರಲ್ಲಿ ಕಂಪ್ಲೀಟಾಗಿ ನಮಗೆ ಡೇ ಟು ಡೇ ರಿಪೋರ್ಟ್ಸನ್ನು ಸಿಗುತ್ತೆ. ಸೊ ಅದರಲ್ಲಿ ನನಗೆ ಕಂಪ್ಲೀಟ್ ಮಾನಿಟ್ರಿಂಗು ಕೂಡ ಬರುತ್ತೆ. ಪ್ರಮುಖವಾಗಿ ಇದು ಸೀರೆಗೆ ರಿಲೇಟೆಡ್ ಇರೋದ್ರಿಂದ ನಾವು ಬಂದ ದಿನದಿಂದಲೂ ಸೀರೆ ರೆವೆನ್ಯೂ ಬಗೆಗೆ ನಾನು ಪರಿಶೀಲನೆ ಮಾಡ್ತಾಯಿದ್ದೆ. ತಿಂಗಳಿಂದ ತಿಂಗಳಿಗೆ ಎಷ್ಟು ಆದಾಯ ಬರ್ತಾ ಇದೆ ಅನ್ನೋದ್ರ ಬಗೆಗೆ. ಸೊ ಅಲ್ಲಿಗೆ ನಾನು ಸೀರೆ ಕೌಂಟರ್, ಸೇಲ್ಸ್ ಕೌಂಟರ್ ಮತ್ತು ಸೇವಾ ಕೌಂಟ್ರಲ್ಲಿ ನಾವು ಸೀರೆಯನ್ನು ತೆಗೆದುಕೊಳ್ತೇವೆ. ಪ್ರಥಮವಾಗಿ ಇದು ಸಾರ್ವಜನಿಕರು, ಬಡವರು, ಶ್ರೀಮಂತರು ಅಂದರೆ ಅಮ್ಮನವರಿಗೆ ಅತ್ಯಂತ ಭಕ್ತಿಯಿಂದ ಅವರ ಹರಕೆಯನ್ನು ತೀರಿಸಲಿಕ್ಕೆ ಕೊಡುವಂತಹ ಒಂದು ಸೀರೆ. ಇದಕ್ಕೆ ಬಹಳ ಮಹತ್ವನೂ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಅದನ್ನು ನಾವು ಯಾವ ರೀತಿಯಲ್ಲಿ ಮಾನಿಟ್ರಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಪರಿಶೀಲನೆ ಮಾಡಿ ಅದಕ್ಕೆ ಸೇವಾ ಕೌಂಟ್ರು ಮತ್ತು ಸೀರೆ ಸೇಲ್ಸ್ ಕೌಂಟ್ರು ಎರಡಕ್ಕೂ ಕೂಡ CC ಕ್ಯಾಮ್ರಾವನ್ನು ಹಾಕಿಸಿ ಅಲ್ಲಿ ನಡೆಯುವಂಥ ಪ್ರತಿಯೊಂದು ಇದು ಕೂಡ ರೆಕಾರ್ಡ್ ಆಗ್ತಾ ಇದೆ.
ಹಾಗೆ ಇಲ್ಲಿಂದ ಒಂದು ಸೀರೆ ನಾವು ಇನ್ವರ್ಡ್ ಆದರೂ ಕೂಡ ಅದು ಫೋಟೋಗ್ರಾಫ್ ಆಗ್ತಾ ಇದೆ ಈಗ ಒಂದು 15 ದಿನದಿಂದ ಅದನ್ನು ಫೋಟೋಗ್ರಾಫ್ ಆಗಿ ರೆಸಿಪ್ಟ್ ಬರೋ ಥರ ಮಾಡಿದ್ದೇವೆ. ಮತ್ತು ರೆಸಿಪ್ಟ್ ಒಂದು ಕಡೆ, ಬಿಲ್ಲಿಂಗ್ ಒಂದು ಕಡೆ ಆಗ್ತಾಯಿತ್ತು. ಅದು ಕೂಡ ಎರಡು ಒಟ್ಟಿಗೆ ಮಾಡೋ ಥರ ಪ್ರಯತ್ನವನ್ನು ಮಾಡಿದ್ದೇನೆ. ಆಮೇಲೂ ಕೂಡ ಅನೇಕ ಲೋಪದೋಷಗಳು ಕಂಡು ಬಂದಿತ್ತು. ಒಬ್ಬ ಸ್ಟಾಫನ್ನು ಕೂಡ ನಾನು ಸಸ್ಪೆಂಡ್ ಮಾಡಿದ್ದೆ. ಈಗಲೂ ಕೂಡ ಸೇವಾ ಕೌಂಟ್ರಿಗೆ ಸಂಬಂಧಿಸಿದ ಹಾಗೆ ತನಿಖೆಯನ್ನು ಮಾಡ್ತಾಯಿದ್ದೀವಿ. ಸೀರೆ ಫಿಸಿಕಲ್ ಎಷ್ಟಿದೆ ಅನ್ನೋಂಥದ್ದನ್ನು ಕೂಡ ನಾನು ಸುಮಾರು 150 ಜನ ಸ್ಟಾಫನ್ನು ಹಾಕ್ಕೊಂಡು 4 ದಿನ ಸತತವಾಗಿ ಅದನ್ನು ಕೌಂಟ್ ಮಾಡಿಸಿದ್ದೇನೆ. ಅದರ ಎಕ್ಸಾಕ್ಟ್ ನಂಬರ್ಸ್ ನಾನು ಡಿ ಸಿ ಅವರಿಗೆ, ಈಗ ಡಿ ಸಿ ಸಾಹೇಬರಿಗೆ ನಾವು ರಿಪೋರ್ಟ್ ಮಾಡೋಳಿದ್ದೆ. ಈ ಹಂತದಲ್ಲಿ ನನ್ನ ಧೃತಿಗಡಿಸಬೇಕು ಅನ್ನೋಂಥದ್ದು. ಮತ್ತು ಅದು ಅಷ್ಟೇ ಅಲ್ಲ, ಎಂಟ್ರೆನ್ಸ್ನಲ್ಲಿ ಇರಬಹುದು, ಎಲ್ಲ ಕಡೆಯಲ್ಲೂ ಕೂಡ CCTV ಮಾನಿಟ್ರಿಂಗ್ ಇದೆ. ತಾವು ಕೂಡ ನೋಡ್ಬೋದು. ಈಗ ಕಂಪ್ಲೀಟ್ ಮಾನಿಟ್ರಿಂಗ್ನಲ್ಲಿ ಇದ್ದೀವಿ ನಾವೆಲ್ಲರೂ ಕೂಡ. ಸೊ ಇಲ್ಲಿ ಈ ಹಂತದಲ್ಲಿ ಅನೇಕ ಸುಧಾರಣಾ ಕ್ರಮಗಳನ್ನು ಪ್ರಾಮಾಣಿಕವಾಗಿ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ನಾನು ನಿರಂತರ. ಓಕೆ, ಈಗ ಅಧಿಕಾರಿಗಳು ಇಷ್ಟ ತನಕ ಪಬ್ಲಿಕ್ TV ಜೊತೆ ಮಾತನಾಡ್ತಾ ಏನೇನು ತಾವು ಅಧಿಕಾರ ವಹಿಸ್ಕೊಂಡ ನಂತರ ಅಲ್ಲಿ ಬದಲಾವಣೆಗಳನ್ನ ತಂದಿದ್ವಿ ಅದ್ರ ಬಗ್ಗೆನೂ ಹೇಳಿದ್ರು. ಆಮೇಲೆ ನನ್ನ ಕಾರಿಗೆ ಇಟ್ಟಿದ್ದು ಫೈಲ್ಸೇ ಹೊರತು ಸೀರೆ ಅಲ್ಲ, ಯಾವ ಸೀರೆಯೂ ಮಿಸ್ ಆಗಿಲ್ಲ, ಎಲ್ಲದಕ್ಕೂ ಲೆಕ್ಕಾಚಾರ ಇದೆ, ನನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗ್ತಾ ಇದೆ ಬಂದಾಗಿಂದ ಅಂತ ಅವರು ಹೇಳ್ತಾ ಇರ್ತಕ್ಕಂಥದ್ದು.